ಸರ್ಕಾರ. ಇವನ್ನೆಲ್ಲವನ್ನ ನೋಡಿದ್ರೆ ಇವರು ಜನರ ಕಿಸೆ ಕಟ್ ಮಾಡೋ ಸರ್ಕಾರ ಇದ್ದಂಗ ಐತಿ. ಕಟ್ ಮಾಡೋರ ಅಂದ್ರೆ ಇವ್ರ ಅಂತ ಪಿಕ್ ಪಾಕೆಟ್ ಸರ್ಕಾರ. ಪಿಕ್ ಪಾಕೆಟ್ ಸರ್ಕಾರ ಅಂದ್ರೆ ಎಲ್ಲರ ಜೇಬನ್ನು ಖಾಲಿ ಮಾಡ್ತಕ್ಕಂಥದ್ದು. ಒಂದ್ ಮನೆ ಕಂದಾಯದಿಂದ ಹಿಡಿದು ಅಲ್ಲಿ ಏನ ಬಿ ಖಾತಾ ಈ ಖಾತಾ ನಾವು ಫ್ರೀ ಆಗಿ ನಿಮ್ ದೇವರಾಗ 600 ಪಟ್ಟಗಳನ್ನ ಕೊಟ್ಟೇವೆ. ಯಾರ ಕಡಿತ ಒಂದು ಬಿಡಿಗಾಸ್ ತಗೊಂಡಿಲ್ಲ. ಈ ಸರ್ಕಾರ ಬಿ ಖಾತಾಕ್ 4,000 10,000 20,000 ಹಣ ತುಂಬಿಸ್ಕೊಂತೈತಿ. ನಾಚಿಕೆಟ್ಟ ಸರ್ಕಾರ. ಈ ಹಣ ಎಲ್ಲಿ ಹೋಯ್ತು? ಈ ಹಣನ 4,17,000 ಕೋಟಿ ಬಜೆಟ್ ಮಂಡನೆ ಮಾಡೇನಿ ಅಂತಾರ ನಮ್ಮ ಮುಖ್ಯಮಂತ್ರಿಗಳು. ಅವ್ರ ಬಜೆಟ್ ಮಂಡನೆ ಮಾಡಕ್ ನಾವು ಬೇಡ ಅನ್ನಲ್ಲ. ಸಾಲ ಎತ್ತಿದ ಹಣ ಎಲ್ಲಿ ಹೋತ್ರಿ ಮುಖ್ಯಮಂತ್ರಿಗಳೇ? ನಮ್ಮ ಮೇಲೆ ಸಾಲ ಎತ್ತಿರಿ 3 ಲಕ್ಷ ಕೋಟಿನ 3 ಲಕ್ಷ ಕೋಟಿ ಸಾಲ ಎತ್ತಿರಿ. ಆ ಹಣ ಎಲ್ಲಿ ಹೋತ್ರಿ? ಗೃಹಲಕ್ಷ್ಮಿ ಕೊಟ್ಟವ್ರು ಎಂತಿರ್ ತಾಯಂದ್ರಿಗೆ ನಮಗೆ ಬಹಳ ಖುಷಿ ಐತೆ. ಅವ್ರು ನಮ್ಮ ಅಕ್ಕಂಗಿಯರಿಗೆ ಮುಟ್ಟಿರೋದು ಬರೀ ಕೇವಲ ಎಲ್ಲ ಗ್ಯಾರಂಟಿಗಳಿಗೆ ಇಲ್ಲಿವರೆಗೆ 1 ಲಕ್ಷ ಕೋಟಿ ಕೊಟ್ಟಿರಿ. ರಾಜ್ಯದ ಜನರ ತೆರಿಗೆ ಹಣ ಎಲ್ಲಿ ಹೋಯ್ತು? 2 ಲಕ್ಷ ಕೋಟಿ ಹಣ ಸಾಲ ಕೂಡ ಹೆಚ್ಚಿಗೆ ಮಾಡಿದ್ರಿ. ನಮಗ್ ಸಾಲ ತೆಗೆದು ಹಣದಾಗ ಕೊಟ್ಟಿರಿ. 1 ಲಕ್ಷ ಕೋಟಿ 3 ಲಕ್ಷ ಕೋಟಿ ಸಾಲ ಮಾಡಿ 1 ಲಕ್ಷ ಕೋಟಿನ ಸಾಲದ ಹಣದಾಗ ಗ್ಯಾರಂಟಿ ಕೊಟ್ಟ ಅಧಿಕಾರದಾಗಿದ್ದೀರಿ. ಗ್ಯಾರಂಟಿ ಕೊಟ್ಟ ಅಧಿಕಾರದಾಗಿದ್ದೀರಿ ಮುಖ್ಯಮಂತ್ರಿಗಳೇ. ನಾಚಿ ಕೆಟ್ಟ ಸರ್ಕಾರ. ರಾಜ್ಯದ ಇತಿಹಾಸದೊಳಗ ಇಂಥ ನಾಲ್ಕು ಸರ್ಕಾರನ ಕೂಡ ಎಲ್ಲಿ ಕೂಡ ಬಂದಿದ್ದಿಲ್ಲ. ಅವ್ರಿಗೆ ಪುರ್ಸೊತ್ತಿಲ್ಲ. ನಮ್ಮ ರೈತರು ಏನ್ ಕೇಳ್ತಾ ಇದ್ದಾರೆ? ನಾವು ಹಗಲಿರಲು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರುವಂತ ಕಬ್ಬಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಸೋಯಾಬೀನ್ ಇರ್ಬೋದು, ಹೆಸರು ಇರ್ಬೋದು, ಇವುಗಳ ಬೆಲೆ ಕುಸಿದಿದೆ. ನಮಗೆ ನ್ಯಾಯವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರೈತರು ಕೇಳುತ್ತಿರುವಂತ ಈ ನ್ಯಾಯಸಮ್ಮತವಾಗಿರುವಂತ ಬೇಡಿಕೆಗೆ ಸ್ಪಂದನೆ ಮಾಡೋದಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯಗೆ ಬೆಳಗ್ಗೆಯಿಂದ ಸಂಜೆ ಮಠ ಕುರ್ಚಿ ಗಟ್ಟಿ ಹಿಡ್ಕೊಳ್ಳೋದು ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಎಲ್ಲಿ ರಾತ್ರಿ ಹೊತ್ತು ಡಿ.ಕೆ. ಶಿವಕುಮಾರ್ ಕಿತ್ಕೊಂಡು ಹೋಗ್ತಾನಂತ ಅವ್ರ ಚಿಂತೆ ಆಗಿ ಅದಕ್ಕೆ ಬೆಳಗ್ಗೆ ಮುಟ್ಟಿ ನೋಡ್ಕೊಳ್ತಾರ. ಯಾರಾದ್ರೂ ನೋಡ್ರಿ 7 ವರ್ಷ ಮುಖ್ಯಮಂತ್ರಿ ಆದವರು ಅತ್ಯಂತ ಹಿರಿಯ ನಾಯಕರು ಸಿದ್ದರಾಮಯ್ಯ. ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ವಿಶ್ವಾಸ ಇದೆ. ಆದ್ರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಏದಿ ಬಡ್ಕೊಂತಾರೆ, ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಮುಖ್ಯಮಂತ್ರಿ. ಯಾರಾದ್ರೂ 7 ವರ್ಷ ಮುಖ್ಯಮಂತ್ರಿಯಾಗಿ 40 ವರ್ಷ ರಾಜಕಾರಣ ಮಾಡಿರುವಂತ ಒಬ್ಬ ಮೇಧಾವಿ ರಾಜಕಾರಣಿ ಮಾತನಾಡೋದ ಇದು? ನಿಮಗೆ ನಿಜವಾಗ್ಲೂ ಕೂಡ ಸ್ವಾಭಿಮಾನ ಇದ್ರೆ ಒಂದೇ ಒಂದು ಗುಡುಗ ಹಾಕ್ರಿ, ನನ್ ತೆಗೆದು ನೋಡ್ರಿ ಅಂತಂದು ಆ ಕುರ್ಚಿ ಎಲ್ಲಿ ಹೋಗುದಿಲ್ಲ. ಅದ್ ನೀವು ಅದು ಮಾಡಕ್ ತಯಾರಿಲ್ಲ. ಮತ್ತು ರಾಹುಲ್ ಗಾಂಧಿ ತಳಗನೆ ಬಗ್ಬೇಕಂತೀರಿ, ಅದಕ್ಕೆ ನಿಮ್ ಕುರ್ಚಿ ಅಳ್ಳಾಡ್ತಾ ಇದೆ. ಅವ್ರಿಗೆ ಪುರ್ಸೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ಗೂ ಪುರ್ಸೊತ್ತಿಲ್ಲ. ಇನ್ನು ಕೃಷಿ ಸಚಿವರು ಬಹಳ ಗೊಂದಲದಾಗದಾರ. ಇರ್ಪಣ್ಣ, ನೀ ಯಾಕೆ ಅವ್ರಿಗೆ ಇದು ಮಾಡ್ತೀವಿ? ಅವರು ಡಿ.ಕೆ. ಶಿವಕುಮಾರ್ ಕಡೆ ಹೋಗ್ಬೇಕಾ, ಸಿದ್ದರಾಮಯ್ಯನ ಕಡೆ ಹೋಗ್ಬೇಕಾ? ಡಿ.ಕೆ. ಶಿವಕುಮಾರ್ ಕಡೆ ಹೋಗ್ಬೇಕಾ, ಸಿದ್ದರಾಮಯ್ಯನ ಕಡೆ ಹೋಗ್ಬೇಕಾ? ಆ ಗೊಂದಲದಾಗದಾರ. ಅವ್ರು ಮುಂದಿನ ಅವ್ರ ಕುರ್ಚಿ ಅವ್ರು ನೋಡ್ತಾರ. ನೀ ರೈತರನ್ನ ಎಲ್ಲಿ ಕೇಳಕ್ ಸಾಧ್ಯ? ಅವ್ರು ನ್ಯಾಯಸಮ್ಮತವಾಗಿರುವಂತಹ ಈ ರೈತರ ಬ್ಯಾವರಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ. ರೈತರು ಬ್ಯಾವರಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ, ಕೊಡಾಕ್ತಾ ಇರಲಿಲ್ಲ ನೀವು. ಇವತ್ತು ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ರಿ. ನಮ್ಮ ರಾಜ್ಯದ ರೈತರ ಸಂಖ್ಯೆ 67 ಲಕ್ಷ. 67 ಲಕ್ಷ ರೈತರ ಕುಟುಂಬ ಇದೆ. ನೀವು ಪರಿಹಾರ ಕೊಟ್ಟಿರೋದು 14 ಲಕ್ಷ. ಅಂದ್ರ ಇನ್ನ 40 ಲಕ್ಷ ಜನ ರೈತರಿಗೆ ಪರಿಹಾರ ತಾವು ಕೊಡ್ಲಿಲ್ಲ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಮಳೆ ವಿಪರೀತ ಬಂದಿದೆ. 2 ವರ್ಷ ಬಂದಿದೆ. ಕಳೆದ ವರ್ಷ ಅಂತೂ ನೀವು ಕೊಡ್ಲಿಲ್ಲ. ಈ ವರ್ಷವೂ ಕೂಡ ಎಲ್ಲ ರೈತರಿಗೆ ಮುಟ್ಟಿಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ, ಅದು ಹಿರೇಕೆರೂರು ಇರ್ಬೋದು, ಬ್ಯಾಡಗಿ ಇರ್ಬೋದು, ಹಾನಗಲ್ ಇರ್ಬೋದು, ಶಿಗ್ಗಾಂವ್ ಇರ್ಬೋದು, ಈ ಭಾಗದಲ್ಲಿ ಗೋವಿಂಜೋಳ ಸಂಪೂರ್ಣವಾಗಿ ನಷ್ಟ ಆಗಿದೆ. ಆದ್ರೆ ನಿಮ್ಮ ಸಮೀಕ್ಷೆ ಸರಿಯಾಗಿ ಆಗಿಲ್ಲ. ನಾನು ಪತ್ರ ಬರೆದಿದ್ದೆ ಸಿದ್ದರಾಮಯ್ಯ ಅವರಿಗೆ, ನಿಮ್ಮ ಸಮೀಕ್ಷೆ ಸರಿಯಾಗಿಲ್ಲ. ಎಲ್ಲ ತಾಲೂಕಿನಲ್ಲಿ 10%ಗಿಂತ ಜಾಸ್ತಿ ಇವತ್ತು ನಷ್ಟ ಆಗಿದೆ ಅಂತ ಯಾವ ಅಧಿಕಾರಿನೂ ತೋರಿಸಿಲ್ಲ. ನಾನು ಹೇಳ್ತೀನಿ, ಕೃಷಿ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ
ಇಲ್ಲಿಯ ಡಿಸಿಗೆ ಬಂದು ನೋಡ್ರಿ ರೈತರ ಹೊಲ, ಬಂದು ನೋಡ್ರಿ ಎಷ್ಟು ನುಕ್ಸಾನ್ ಆಗಿದೆ ಅಂತ. ನಿಮ್ಮ ಏರ್ ಕಂಡೀಷನ್ ಆಫೀಸ್ ನಲ್ಲಿ ಕುಂತು ಆಡಳಿತವನ್ನ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಬಿಸಿಲು ಗಾಳಿ ಮಳೆಯನ್ನ ತಡ್ಕೊಂಡು ಬೆವರು ಸುರಿಸಿ ದುಡಿದಿರುವಂತ ರೈತರ ಹೊಲಕ್ಕೆ ಬರ್ರಿ, ಅಲ್ಲಿ ನೋಡ್ರಿ ಏನಾಗಿದೆ ಅಂತ. ಅದನ್ನ ಮಾಡಾಕ್ತಾ ಇರಲಿಲ್ಲ ನೀವು. ಮುಖ್ಯಮಂತ್ರಿ ಅಲ್ಲಿ ಬೆಂಗಳೂರಿನ ಎ ಸಿ ಕಚೇರಿ ಕುಂದಿರ್ತಾರ, ಇವ್ರು ಇಲ್ಲಿ ಹಾವೇರಿ ಎ ಸಿ ಕಚೇರಿಯಲ್ಲಿ ಕುಂದಿರ್ತಾರ. ಸಮಸ್ಯೆನ ಚರ್ಚೆ ಮಾಡಿದ್ರೆ ಪರಿಹಾರ ಸಿಗುದಿಲ್ಲ. ಸಮಸ್ಯೆ ಜೊತೆಗೆ ಜೀವನ ಯಾರು ಮಾಡಿದ್ದಾರೆ ಅವರನ್ನ ಕಂಡು ಮಾತಾಡಿಸಿದ್ರೆ ಮಾತ್ರ ಸಿಗ್ತದೆ. ರೈತರು ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾ ಇದ್ದಾರೆ. ನೀವು ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತ್ಕೊಂಡು ಸಮಸ್ಯೆ ಚರ್ಚೆ ಮಾಡ್ತೀರಿ. ಅದಕ್ಕಾಗಿಯೇ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಕಬ್ಬಿನ ಹೋರಾಟ ಆಯ್ತು, ಹೋರಾಟ ಇಡುವಂತ ಅವಶ್ಯಕತೆ ಇರಲಿಲ್ಲ, ನೀವು ಮಲ್ಕೊಂಡಿದ್ರಿ. ಆದ್ರಿಂದ ಇವತ್ತು ಹೋರಾಟವನ್ನ ಮಾಡ್ಬೇಕಾಯ್ತು. ಎಷ್ಟೊಂದು ನುಕ್ಸಾನ್ ಆಗಿದೆ, ಕಬ್ಬು ಎಷ್ಟು ಒಣಗಿ ಹೋಯ್ತು. ಸುಮಾರು 1 ತಿಂಗಳ ಹೋರಾಟದಲ್ಲಿ ಎಷ್ಟೊಂದು ಕಬ್ಬು ಒಣಗಿ ಹೋಯ್ತು. ಅದನ್ನು ಕೊಡೋ ಲೆಕ್ಕ ಕೊಡೋರು ಯಾರು? ಅದೇ ರೀತಿ ಈಗ ಮೆಕ್ಕೆಜೋಳದ ಹೋರಾಟ ಬಂದಿದೆ. ನಮ್ಮ ಹೋರಾಟ ಪ್ರಾರಂಭ ಆದ ತಕ್ಷಣನೇ ಮುಖ್ಯಮಂತ್ರಿ ಒಂದು ಮೀಟಿಂಗ್ ಮಾಡಿ ನಾ ಆದೇಶ ಕೊಟ್ಟಿದ್ದೇನೆ ಖರೀದಿ ಮಾಡೋದಕ್ಕೆ, ಖರೀದಿ ಕೇಂದ್ರ ಸರ್ವ್ ಮಾಡೋದಕ್ಕೆ. 10 ದಿವಸ ಆಯ್ತು. ಇವತ್ತಿಗೆ 10 ದಿವಸ ಆಯ್ತು. ಎಲ್ಲಿನೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಣ್ಣ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿಲ್ಲ. ಇವತ್ತು ಮಾತಿಗೆ ಇವತ್ತು ಈ ಸರ್ಕಾರ ತಪ್ಪಿದೆ.